ನಮಸ್ಕಾರ. ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭವಾಗಿ ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಮಡಿಕೇರಿಯ ಮೂಲಕ ಇವತ್ತು ಶಿವಮೊಗ್ಗ ತಲುಪಿದೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿದ್ದಾರೆ. ವಿಜೇಂದ್ರ ಅವರೇ, ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ವಿಜೇಂದ್ರ ಅವರೇ, ಬಹಳ ದಿನಗಳ ನಂತರ BJPಯಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಕಂಡು ಬರ್ತಾ ಇದೆ. ಎಲ್ಲ ನಾಯಕರು ಒಟ್ಟಾಗಿ ಬರ್ತಾ ಇದ್ದೀರಿ. ನನಗನ್ಸುತ್ತೆ ಮೂಡಾ ಪಾದಯಾತ್ರೆಯ ನಂತರ ಒಂದು ರೀತಿಯಾಗಿರ್ತಕ್ಕಂಥ ಡಿಸರೇ ಸಿಚುವೇಶನ್ ಇತ್ತು. ಬಟ್ ಕಳೆದ 4-5 ದಿನಗಳಿಂದ ಎಲ್ಲ ನಾಯಕರು ಒಟ್ಟಾಗಿ ಬಂದು ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಅರ್ಥ ರಾಜ್ಯದಲ್ಲಿ ಜನಸಾಮಾನ್ಯರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಎಷ್ಟು ಬೇಸತ್ತಿದ್ದಾರೆ, ಯಾವ ರೀತಿ ಆಕ್ರೋಶ ಇದೆ. ಈ ಆಕ್ರೋಶವೇ ನಮ್ಮೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಪ್ರೇರಣೆ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. DK ಶಿವಕುಮಾರ್ ಹೇಳ್ತಾ ಇದ್ರು, ಇದು ಜನಾಕ್ರೋಶಕ್ಕಿಂತ ಇದೊಂದು BJPಯ ಪಾರ್ಟಿ ಸಂಘಟನೆಯ ಯಾತ್ರೆ ಅಷ್ಟೇ ಅಂತಕ್ಕಂಥದ್ದು. ನೋಡಿ, ಮೊನ್ನೆ ದಿನ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಈ ಜನಾಕ್ರೋಶ ಯಾತ್ರೆನ ಪ್ರಾರಂಭ ಮಾಡಿದ್ದೇವೆ. ಮೈಸೂರು, ಮಂಡ್ಯ, ಹಾಸನ, ಮಡಿಕೇರಿ, ಮಂಗಳೂರು, ಉಡುಪಿ ಮುಗಿಸ್ಕೊಂಡು ಚಿಕ್ಕಮಗಳೂರು ಮುಗಿಸ್ಕೊಂಡು ಶಿವಮೊಗ್ಗ ಬಂದಿದ್ದೇವೆ. ಇನ್ನು 3 ದಿನಗಳು ಕಳೆದಿದೆ ಅಷ್ಟೇ. ಆದರೆ ನಮ್ಮ ಹೋರಾಟದ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷವೂ ಸಹ ಈ 17ನೇ ತಾರೀಕು BJP ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಇದೇನು ಕಾರಣ, ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ, ನಮ್ಮ ಜನಾಕ್ರೋಶದ ಹೋರಾಟ ಏನು ತೆಗೆದುಕೊಂಡಿದ್ದೇವೆ, ಇದರ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ, ಇದನ್ನು ತೋರಿಸ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.